ಕರ್ಮ ರಹಸ್ಯ. ನಿಮ್ಮ ಕರ್ಮವೇ ನಿಮ್ಮ ಭವಿಷ್ಯವನ್ನು ಹೇಗೆ ಬರೆಯುತ್ತದೆ? ಕರ್ಮದ ಆಶ್ಚರ್ಯ ಸತ್ಯಗಳು. ಪರಿಚಯ. ನಮಸ್ಕಾರ ಸ್ನೇಹಿತರೆ. ನಾವು ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಒಂದು ಫಲ ಇರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಕೆಲವರಿಗೆ ಯಾವುದೇ ಕಷ್ಟವಿಲ್ಲದೆ ಯಶಸ್ಸು ಸಿಗುತ್ತದೆ. ಕೆಲವರು ಎಷ್ಟೇ ಪ್ರಯತ್ನಪಟ್ಟರೂ ಸೋಲನ್ನು ಮಾತ್ರ ಕಾಣುತ್ತಾರೆ. ಏಕೆ ಹೀಗೆ? ಇದು ಕೇವಲ ಅದೃಷ್ಟವೇ ಅಥವಾ ದೇವರ ಪರೀಕ್ಷೆಯೇ? ಇಲ್ಲ, ಇದರ ಹಿಂದೆ ಇರುವ ದೊಡ್ಡ ಸತ್ಯವೇ ಕರ್ಮ. ಕರ್ಮ ಎನ್ನುವುದು ಕೇವಲ ಈ ಜನ್ಮದ ಕೆಲಸವಲ್ಲ, ಅನೇಕ ಜನ್ಮಗಳ ಪುಣ್ಯ ಮತ್ತು ಪಾಪಗಳ ಲೆಕ್ಕ. ಇಂದಿನ ಈ ವಿಡಿಯೋದಲ್ಲಿ ಕರ್ಮ ಎಂದರೇನು, ಒಳ್ಳೆಯ ಕರ್ಮದ ಲಕ್ಷಣಗಳು ಯಾವುವು, ಕೆಟ್ಟ ಕರ್ಮದ ಪರಿಣಾಮ ಏನು, ಕರ್ಮವನ್ನು ಬದಲಾಯಿಸಬಹುದೇ, ಕರ್ಮದಿಂದ ಮುಕ್ತಿ ಸಿಗುತ್ತದೆಯೇ, ಇವೆಲ್ಲವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕರ್ಮ ಎಂದರೇನು? ಕರ್ಮ ಎಂದರೆ ನಾವು ಯೋಚಿಸುವುದು, ಮಾತನಾಡುವುದು, ಮಾಡುವ ಪ್ರತಿಯೊಂದು ಕಾರ್ಯವೂ ಕರ್ಮವೇ. ನಮ್ಮ ಪ್ರತಿಯೊಂದು ಆಲೋಚನೆಯೂ ಒಂದು ಬೀಜ. ಒಳ್ಳೆಯ ಬೀಜ ಬಿತ್ತಿದರೆ ಒಳ್ಳೆಯ ಫಲ ಸಿಗುತ್ತದೆ, ಕೆಟ್ಟ ಬೀಜ ಬಿತ್ತಿದರೆ ಕೆಟ್ಟ ಫಲ ದೊರೆಯುತ್ತದೆ. ಕರ್ಮ ಎಂದಿಗೂ ನಾಶವಾಗುವುದಿಲ್ಲ. ಸಮಯ ಬಂದಾಗ ಅದರ ಫಲವನ್ನು ಅನುಭವಿಸಲೇಬೇಕು. ಕರ್ಮದ 3 ವಿಧಗಳು. ಮೊದಲನೇದಾಗಿ ಸಂಚಿತ ಕರ್ಮ, ಅನೇಕ ಜನ್ಮಗಳಿಂದ ಸಂಗ್ರಹವಾಗಿರುವ ಕರ್ಮ. ಇದು ದೊಡ್ಡ ಖಜಾನೆಯಂತೆ. ಎರಡನೇದಾಗಿ ಪ್ರಾರಬ್ಧ ಕರ್ಮ, ಈ ಜನ್ಮದಲ್ಲಿ ಅನುಭವಿಸಲೇಬೇಕಾದ ಕರ್ಮ. ಇದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಆಗಾಮಿ ಕರ್ಮ. ಮೂರನೇದಾಗಿ ಆಗಾಮಿ ಕರ್ಮ, ಈಗ ನಾವು ಮಾಡುತ್ತಿರುವ ಕೆಲಸಗಳಿಂದ ರೂಪುಗೊಳ್ಳುವ ಭವಿಷ್ಯದ ಕರ್ಮ. ಇದೇ ನಮ್ಮ ಮುಂದಿನ ಜೀವನವನ್ನು ರೂಪಿಸುತ್ತದೆ. ಒಳ್ಳೆಯ ಕರ್ಮದ ಫಲಗಳು ಒಳ್ಳೆಯ ಕರ್ಮ ಮಾಡಿದವರಿಗೆ ಸಿಗುತ್ತದೆ. ಮೊದಲನೇದಾಗಿ ಮನಸ್ಸಿಗೆ ಶಾಂತಿ, ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ, ಕುಟುಂಬದಲ್ಲಿ ಸಂತೋಷ, ಹಣದ ಅಭಾವ ಕಡಿಮೆ, ಸಮಾಜದಲ್ಲಿ ಸ್ಥಾನಮಾನ ಗೌರವ ದೊರೆಯುತ್ತದೆ, ದೇವರ ಅನುಗ್ರಹ ಸಿಗುತ್ತದೆ. ಕೆಲವೊಮ್ಮೆ ಸಹಾಯ ಮಾಡಿದ ವ್ಯಕ್ತಿ ಮರೆತು ಬಿಡಬಹುದು, ಆದರೆ ಕರ್ಮ ಎಂದಿಗೂ ಮರೆಯುವುದಿಲ್ಲ. ಕೆಟ್ಟ ಕರ್ಮದ ಪರಿಣಾಮ ಸುಳ್ಳು ಹೇಳುವುದು, ಮೋಸ ಮಾಡುವುದು, ಇತರರನ್ನು ಅಳಿಸುವುದು, ಅನ್ಯಾಯ ಮಾಡುವುದು, ಹಿರಿಯರನ್ನು ಅವಮಾನಿಸುವುದು, ಇವೆಲ್ಲವೂ ಕೆಟ್ಟ ಕರ್ಮ. ಅದರ ಫಲ ಯಾವುವೆಂದರೆ ಅನಿರೀಕ್ಷಿತ ಸಮಸ್ಯೆಗಳು, ಮಾನಸಿಕ ಅಶಾಂತಿ, ಕುಟುಂಬದಲ್ಲಿ ಕಲಹ, ಜಗಳ, ವೈಮನಸ್ಸು, ಹಣದ ನಷ್ಟ, ಅದೃಷ್ಟ ದೂರವಾಗುವುದು. ಕರ್ಮ ತಕ್ಷಣ ಫಲ ಕೊಡುತ್ತದೆಯೋ? ನೀವು ಅಂದ್ಕೊಂಡಂಗೆ ಇಲ್ಲ. ಕೆಲವೊಮ್ಮೆ ಒಂದು ದಿನ, 1 ವರ್ಷ, 10 ವರ್ಷ ಅಥವಾ ಮುಂದಿನ ಜನ್ಮದಲ್ಲಿಯೂ ಫಲ ಬರಬಹುದು. ಆದ್ದರಿಂದ ನಾನು ತಪ್ಪು ಮಾಡಿದರೂ ಏನೂ ಆಗಲಿಲ್ಲ ಎಂದು ಎಂದಿಗೂ ಯೋಚಿಸಬಾರದು. ಕರ್ಮವನ್ನು ಬದಲಾಯಿಸಬಹುದೇ? ಹೌದು, ಖಂಡಿತವಾಗೂ ಬದಲಾಯಿಸಬಹುದು. ಮೊದಲನೇದಾಗಿ ಪಶ್ಚಾತ್ತಾಪ ಪಡುವುದರಿಂದ, ಎರಡನೇದಾಗಿ ದಾನ ಮಾಡುವುದರಿಂದ, ಮೂರನೇದಾಗಿ ಹಸಿದವರಿಗೆ ಅನ್ನದಾನ ಮಾಡುವುದರಿಂದ, ನಾಲ್ಕನೇದಾಗಿ ಸತ್ಯವನ್ನೇ ಜೀವನ ಮಾಡುವುದರಿಂದ, ಐದನೇದಾಗಿ ಕ್ಷಮೆ ಕೇಳುವುದರಿಂದ, ಪ್ರತಿದಿನ ದೇವರ ನಾಮಸ್ಮರಣೆ ಮಾಡುವುದರಿಂದ ಒಳ್ಳೆಯ ಕೆಲಸಗಳು ಒಳ್ಳೆಯದಾಗುತ್ತದೆ. ಇವುಗಳಿಂದ ಕೆಟ್ಟ ಕರ್ಮದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಒಳ್ಳೆಯ ಕರ್ಮ ಹೆಚ್ಚಿಸಲು 10 ಮಾರ್ಗಗಳು. ಹಸಿದವರಿಗೆ ಅನ್ನವನ್ನು ನೀಡಬೇಕು, ಸುಳ್ಳನ್ನು ಹೇಳಬಾರದು, ಹಿರಿಯರಿಗೆ ಗೌರವವನ್ನು ಕೊಡಬೇಕು, ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಕು,
ಮನೆಗೊಂದು ಮರವನ್ನು ನೆಟ್ಟರೆ ಒಳ್ಳೆಯದು. ಬಡವರಿಗೆ ಸಹಾಯ ಮಾಡಿ. ಪ್ರತಿದಿನ ದೇವರ ನಾಮಸ್ಮರಣೆ ಮಾಡಿ. ಕೋಪವನ್ನು ಕಡಿಮೆ ಮಾಡಿ. ಕ್ಷಮಿಸುವ ಗುಣ ಬೆಳೆಸಿ. ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಸ್ನೇಹಿತರೆ, ಹಣ, ಅಧಿಕಾರ, ಸೌಂದರ್ಯ ಇವೆಲ್ಲವೂ ಒಂದು ದಿನ ಕಳೆದು ಹೋಗುತ್ತವೆ. ಆದರೆ ನಮ್ಮ ಕರ್ಮ ಮಾತ್ರ ನಮ್ಮ ಜೊತೆ ಬರುತ್ತದೆ. ಆದ್ದರಿಂದ ಇಂದಿನಿಂದಲೇ ಒಳ್ಳೆಯ ಕರ್ಮವನ್ನು ಆರಂಭಿಸಿ. ಯಾರಿಗೂ ನೋವನ್ನು ಕೊಡಬೇಡಿ. ಸಾಧ್ಯವಾದಷ್ಟು ಸಹಾಯವನ್ನು ಮಾಡಿ. ಒಂದು ದಿನ ಇದೇ ಕರ್ಮ ನಿಮ್ಮ ಜೀವನವನ್ನು ಬೆಳಗಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು.